ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಾಫಲಗಳನ್ನು ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. 6ನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾರೆ. ಅದೇ ದಿವಸ ಬುಧ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ 15ನೇ ತಾರೀಕರಿಂದ ಸೂರ್ಯ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ. 22ನೇ ತಾರೀಕುವರೆಗೂ ಬುಧ ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದು 22ನೇ ತಾರೀಕಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡಲಿದ್ದಾರೆ. 29ನೇ ತಾರೀಕುವರೆಗೂ ಶುಕ್ರ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತನಾಗಿದ್ದು 29ನೇ ತಾರೀಕಿನಿಂದ ವೃಷಭ ರಾಶಿ ಪ್ರವೇಶಿಸಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ರಾಹು ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಭಚಕ್ರದಲ್ಲಿ ಬರುವ 2ನೇ ರಾಶಿಯೇ ವೃಷಭ ರಾಶಿ. ಈ ವೃಷಭ ರಾಶಿಯ ಅಧಿಪತಿ ಶುಕ್ರ ಭಗವಾನರು 2025 ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಫಲಗಳು ಹೀಗಿವೆ. ನಿಂತು ಹೋಗಿರುವ ಕಾರ್ಯಗಳು ಪ್ರಾರಂಭವಾಗುತ್ತೆ. ಹೊಸ ಕೆಲಸಗಳನ್ನು ತೆಗೆದುಕೊಳ್ಳುತ್ತೀರಾ. ಉದ್ಯೋಗಾಭಿವೃದ್ಧಿ ಇರುತ್ತದೆ. ವಿಶೇಷ ವಸ್ತು ಲಾಭ ಇರುವುದು. ನೂತನ ವಸ್ತ್ರ ಲಾಭ ಇರುವುದು. ಶುಭ ಕಾರ್ಯಗಳಲ್ಲಿ ಜಯ ಲಭಿಸುವುದು. ಬಂಧು ಮಿತ್ರರು ಆಗಮಿಸುವುದು. ಪುಣ್ಯ ಕಾರ್ಯಗಳು ಲಾಭಿಸುವುದು. ಕುಟುಂಬದಲ್ಲಿ ಸುಖ ಸಂತೋಷ ಇರುವುದು. ಗುರು ಭಕ್ತಿಯಿಂದ ಸಕಲ ಕಾರ್ಯಗಳಲ್ಲಿ ಜಯ ಸಿಗುವುದು. ವಾಹನ ಯೋಗ ಕೂಡಿ ಬರುವುದು. ದಾಂಪತ್ಯ ಸುಖ ಲಭಿಸುವುದು. ವ್ಯವಹಾರಗಳಲ್ಲಿ ಜಯ ಸಿಗುವುದು. ದೈವ ಚಿಂತನೆ ಇರುವುದು. ಉದ್ಯೋಗಸ್ಥರಿಗೆ ಸುಖ ಸಂತೋಷ ಇರುವುದು ಇತ್ಯಾದಿ ಶುಭ ಫಲಗಳು ಜೂನ್ ತಿಂಗಳಲ್ಲಿ ಈ ವೃಷಭ ರಾಶಿಯವರು ಕಾಣಬಹುದು. ಹಾಗೆ ಮನೋವೇದನೆ, ವೃತ್ತಿ ಉದ್ಯೋಗಗಳಲ್ಲಿ ವ್ಯತಿರೇಕ ಇರುವುದು. ಆದಾಯ ಇದ್ದರೂ ಅದರ ಜೊತೆಗೆ ಅನಾವಶ್ಯಕವಾದ ಖರ್ಚುಗಳು ಬರುವುದು. ನೀಚ ವ್ಯಕ್ತಿಗಳ ಜೊತೆ, ದುಷ್ಟರ ಜೊತೆ ಸಹವಾಸ ಮಾಡುವುದು. ಆದ್ದರಿಂದ ಜಗಳಗಳೂ ಬರಬಹುದು. ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವುದು. ಸ್ಥಾನ ಚಲನೆ ಇರುವುದು. ಖರ್ಚುಗಳು ಜಾಸ್ತಿ ಆಗುವುದು. ಮನೆಯಲ್ಲಿ ಸಾಲ ಬಾಧೆಗಳು ಹೆಚ್ಚಾಗುವುದು. ಶಾರೀರಿಕ ಶ್ರಮೆ ಹೆಚ್ಚಾಗುವುದು. ಕುಟುಂಬದಲ್ಲಿ ಕಲಹಗಳು ಬರುವುದು. ಶಾರೀರಿಕ ಬಾಧೆ, ಮಾನಸಿಕ ಬಾಧೆ ಬರುವುದು ಇತ್ಯಾದಿ ಅಶುಭ ಫಲಗಳು ಸಹ ಈ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅನುಭವಕ್ಕೆ ಬರಲಿದೆ. ಈ ತಿಂಗಳು ಈ ರಾಶಿಯವರು ಶ್ರೀ ದೇವತಾ ಮೂರ್ತಿಗಳನ್ನು ಆರಾಧಿಸುವುದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸುವುದರಿಂದ ಈ ತಿಂಗಳಲ್ಲಿ ಬರುವಂತಹ ಕಷ್ಟಗಳಿಗೆ ಪರಿಹಾರ ಸಿಗುವುದು ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ವರ್ಗದವರಿಗೆ, ಸ್ನೇಹ ವರ್ಗದವರಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ,
ನಿಮ್ಮ ವೈಯಕ್ತಿಕ ಜಾತಕ ಫಲವನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552645 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.